ಶ್ರೀ ಮುಕ್ತಿನಾಗಾಯ ನಮಃ. ಪ್ರತಿಯೊಬ್ಬರಿಗೂ ಕೂಡ ತಮ್ಮದೇ ಆದಂತಹ ಒಂದು ಕ್ಷೇತ್ರದಲ್ಲಿ ಹೆಚ್ಚಿನ ಒಂದು ಫಲವನ್ನು ಕಾಣಬೇಕು, ಒಂದು ಉನ್ನತ ಸ್ಥಾನವನ್ನು ನೋಡಬೇಕು ಅನ್ನೋ ಆಸೆ ಎಲ್ಲ ಮನುಷ್ಯರಿಗೂ ಕೂಡ ಇದ್ದೇ ಇರುತ್ತೆ. ಆ ನಿಟ್ಟಿನಲ್ಲಿ ಕೆಲವು ಗೊಂದಲಗಳು ಕೂಡ ಇರುತ್ತೆ. ನಾವು ಏನನ್ನು ಮಾಡಬೇಕು, ಯಾರನ್ನು ಪೂಜಿಸಬೇಕು, ಯಾವ ರೀತಿ ಮಾಡಿದ್ರೆ ನಮ್ಮ ಕ್ಷೇತ್ರದಲ್ಲಿ ಉತ್ತಮವಾದಂತಹ ಫಲ ನಮಗೆ ಸಿಕ್ಕಬಹುದು, ಇದೆಲ್ಲವೂ ಕೂಡ ಗೊಂದಲಮಯವಾಗಿರುತ್ತೆ. ಹಾಗಾಗಿ ಆ ನಿಟ್ಟಿನಲ್ಲಿ ನಾವು ಯಾವ ಒಂದು ಉಪಾಸನೆಯನ್ನು ಮಾಡೋದ್ರಿಂದ ಅವರು ತಮ್ಮ ಮನೋರಥಗಳನ್ನು ಈಡೇರಿಸ್ಕೊಳ್ಬಹುದು ಅನ್ನೋದನ್ನು ಕೂಡ ಹೇಳೋಣ. ನೋಡಿ, ಸಾಧಾರಣವಾಗಿ ಯಾರಿಗೆ ಐಶ್ವರ್ಯವನ್ನು ವೃದ್ಧಿಸಿಕೊಳ್ಬೇಕು ಅಂತ ಆಸೆ ಇರುತ್ತೆ, ಯಾರಿಗೆ ಆರೋಗ್ಯದ ಕೊರತೆ ಇದ್ದು ನಾವು ಹೆಚ್ಚಿನ ಒಂದು ಆರೋಗ್ಯವಂತರಾಗಬೇಕು ಅನ್ನುವಂತಹ ಆಸೆ ಇರುತ್ತೆ, ಯಾರಿಗೆ ಅಂತಸ್ತನ್ನು ವೃದ್ಧಿಸಿಕೊಳ್ಬೇಕು ಅನ್ನುವಂಥದ್ದು ಇರುತ್ತೆ, ಯಾರೆಲ್ಲರೂ ಕೂಡ ರಾಜಕಾರಣಿಗಳಾಗಬೇಕು, ರಾಜಕೀಯದಲ್ಲಿ ಉತ್ತಮವಾದಂತಹ ಸ್ಥಾನಮಾನಗಳನ್ನು ಗಳಿಸ್ಕೊಳ್ಬೇಕು ಅನ್ನುವಂತಹ ಆಸೆ ಇರುತ್ತೆ. ಇನ್ಯಾರಿಗಾದರೂ ಕೂಡ ಅಧಿಕಾರ ಇರುತ್ತೆ, ಆದರೆ ಹೆಚ್ಚಿನ ಅಧಿಕಾರ ಬೇಕು ಅಂತ ಬಯಸ್ತಕ್ಕಂಥವ್ರು, ಸರ್ಕಾರಿ ಕ್ಷೇತ್ರಗಳಲ್ಲಿ ಕೆಲಸವನ್ನು ಮಾಡುವಂಥವ್ರು, ಸರ್ಕಾರದ ಉದ್ಯೋಗದಲ್ಲಿರ್ತಕ್ಕಂಥವ್ರು ಉನ್ನತ ಅಧಿಕಾರಕ್ಕೆ ಹೋಗಬೇಕಾಗೋದಕ್ಕೆ ಈ ರೀತಿಯ ಸಮಸ್ಯೆಗಳನ್ನು ಎದುರಿಸ್ತಾ ಇರತಕ್ಕಂಥವ್ರು, ಆಶೆಯನ್ನು ಹೊತ್ಕೊಂಡಿರ್ತಕ್ಕಂಥವ್ರು ಯಾರನ್ನು ಉಪಾಸನೆಯನ್ನು ಮಾಡಬೇಕು, ಹೇಗೆ ಮಾಡಬೇಕು ಅದನ್ನು ಇವತ್ತು ತಿಳಿಸ್ಕೊಡೋಣ. ನೋಡಿ, ಯಾವಾಗ ನಾ ಹೇಳಿದ ಎಲ್ಲ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ರವಿಯ ಒಂದು ಪ್ರಭಾವ ಜಾಸ್ತಿ ಬೇಕಾಗತ್ತೆ. ಹಾಗಾಗಿ ರವಿಯನ್ನು ಹೆಚ್ಚಾಗಿ ಒಲಿಸಿಕೊಳ್ಳಬೇಕಾಗತ್ತೆ. ಯಾರ ಜಾತಕದಲ್ಲಿ ರವಿ ಉತ್ತಮವಾದಂತಹ ಒಂದು ಸ್ಥಾನದಲ್ಲಿರ್ತಾನೆ, ಉತ್ತಮ ಕ್ಷೇತ್ರದಲ್ಲಿರ್ತಾನೆ, ಉಚ್ಚ ರಾಶಿಯಲ್ಲಿರ್ತಾನೆ ಅಥವಾ ಸ್ವಕ್ಷೇತ್ರದಲ್ಲಿರ್ತಾನೆ, ಮಿತ್ರನ ಜೊತೆಯಲ್ಲಿ ಇರ್ತಾನೆ, ಯಾರೆಲ್ಲ ಮಿತ್ರನ ಒಂದು ದೃಷ್ಟಿ ಇವನ ಮೇಲೆ ಇರುತ್ತೆ, ಇವೆಲ್ಲ ಇದ್ದಾಗ ಈ ರೀತಿ ರಾಜಕೀಯದಲ್ಲಿ ಅಥವಾ ಸರ್ಕಾರಿ ಕ್ಷೇತ್ರಗಳಲ್ಲಿ ಅಥವಾ ಹೆಚ್ಚಿನ ಒಂದು ಕಾರ್ಖಾನೆಯ ಮಾಲೀಕತ್ವವನ್ನು ಹೊಂದುವಂಥದ್ದು, ಈ ರೀತಿ ಸ್ಥಾನಗಳು ಸಿಕ್ಕೋದಕ್ಕೆ ಸುಲಭವಾಗಿ ಅವಕಾಶ ಆಗಿ ಹೋಗುತ್ತೆ. ಆದರೆ ಇನ್ನು ಕೆಲವೊಮ್ಮೆ ಏನಾಗುತ್ತೆ ಅಂದರೆ, ಇದೇ ರವಿ ಗೋಚಾರದಲ್ಲಿ ಬೇರೆ ಬೇರೆಯ ಸ್ಥಳಗಳಿಗೆ ಬಂದಾಗ ಕೆಲವು ಸ್ಥಾನ ಅವನಿಗೆ ಬಹಳ ಬಲವಾಗಿರ್ತಕ್ಕಂಥದ್ದಿರುತ್ತೆ, ಕೆಲವು ಯಾವಾಗ ಶತ್ರುಕ್ಷೇತ್ರಗಳು ಅಥವಾ ಬೇರೆ ಇನ್ನಿತರ ಪಾಪಗ್ರಹಗಳ ಜೊತೆಯಲ್ಲಿ ಇರ್ತಾನೆ ಅವಾಗೆಲ್ಲವೂ ಕೂಡ ಸಮಸ್ಯಾತ್ಮಕವಾಗಿ ಆಗುವಂತಹ ಒಂದು ಸಮಸ್ಯೆ ಇರುತ್ತೆ. ಇಂತಹ ನಿಟ್ಟಿನಲ್ಲಿ ನಾ ಹೇಳಿದ ಈ ಎಲ್ಲ ಕ್ಷೇತ್ರದವರು ಕೂಡ ರವಿಯ ಒಂದು ಆರಾಧನೆಯನ್ನು ಮಾಡುವುದರ ಮುಖಾಂತರ ಅವರು ಉತ್ತಮವಾದಂತಹ ಫಲಗಳನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ಹೌದು, ರವಿಯನ್ನು ಹೇಗೆ ಆರಾಧನೆ ಮಾಡೋದು? ಬೆಳಗ್ಗೆದ್ದರೆ ರವಿ ನಮಗೆ ಕಾಣಿಸ್ತಾನೆ. ರವಿ ಅಂದರೆ ಸೂರ್ಯನ ದರ್ಶನ ಮಾತ್ರದಿಂದನೇ ಅನೇಕ ಸಮಸ್ಯೆಗಳು ಪರಿಹಾರ ಆಗುತ್ತೆ. ದಿನ ಸೂರ್ಯ ನಮ್ಮನ್ನು ನೋಡ್ತಾನೆ ಇರ್ತಾನೆ. ನಾವು ಬೆಳಗಿನ ಸೂರ್ಯೋದಯದ ಕಾಲದಲ್ಲಿ ಅವನನ್ನು ಕೇವಲ ಕೆಲವು ಸೆಕೆಂಡ್ಗಳ ಕಾಲ ಅವನನ್ನು ದೃಷ್ಟಿಸಿ ನೋಡಿ ಅವನಿಗೆ ಒಂದು ನಮಸ್ಕಾರವನ್ನು ಮಾಡ್ತಕ್ಕಂಥದ್ದು, ಅರ್ಘ್ಯವನ್ನು ಕೊಡ್ತಕ್ಕಂಥದ್ದು, ಈ ರೀತಿ ಮಾಡೋದ್ರಿಂದನೂ ಕೂಡ ಸಾಕಷ್ಟು ನಮಗೆ ಉತ್ತಮವಾದಂತಹ ಫಲಗಳು ಸಿಕ್ಕತ್ತೆ. ಆ ನಿಟ್ಟಿನಲ್ಲಿ ಎಕ್ಕದ ಗಿಡ, ಸೂರ್ಯನಿಗೆ ಬಹಳ ಪ್ರಿಯವಾದಂಥದ್ದು ಎಕ್ಕದ ಗಿಡ. ಈ ಎಕ್ಕದ ಗಿಡಕ್ಕೆ ಸೂರ್ಯೋದಯದ ವೇಳೆಯಲ್ಲಿ ಹೋಗಿ ನೀವು 3 ಪ್ರದಕ್ಷಿಣೆಯನ್ನು ಮಾಡಿ ಕೇವಲ ಒಂದೇ ಒಂದು ಎಕ್ಕದ ಹೂವನ್ನು ತಂದು ನಿಮ್ಮ ವ್ಯಾಪಾರ ಸ್ಥಳದಲ್ಲಿ ಅಥವಾ ನಿಮ್ಮ ಖಜಾನೆಯಲ್ಲಿ ಎಲ್ಲಿಯಾದರೂ ಕೂಡ ಇಟ್ಕೊಳ್ಳಿ. ನೋಡಿ, ನೀವು ದಿನೇ ದಿನೇ ಐಶ್ವರ್ಯವಂತರಾಗೋದಕ್ಕೆ ಅವಕಾಶ ಆಗುತ್ತೆ. ಮತ್ತು ನಿಮ್ಮ ರಾಜಕೀಯದಲ್ಲಿ ಉತ್ತಮ ಒಂದು ಸ್ಥಾನಮಾನವನ್ನು ಗಳಿಸೋದಕ್ಕೆ ಸಹಾಯವಾಗುತ್ತೆ, ಅಧಿಕಾರ ಪ್ರಾಪ್ತಿಯಾಗತ್ತೆ, ಮಾಲೀಕತ್ವ ನಿಮ್ಮದಾಗತ್ತೆ, ಆರೋಗ್ಯ ಅನ್ನುವಂತಹ ಒಂದು ಸಂಪತ್ತು ನಿಮ್ಮಲ್ಲಿಗೆ ಸೇರಿಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ. ಈ ನಿಟ್ಟಿನಲ್ಲಿ ಗೋಧಿಯನ್ನು ಪ್ರತಿ ಭಾನುವಾರದ ದಿವಸಗಳು ದಾನವಾಗಿ ಕೊಡೋದ್ರಿಂದನೂ ಕೂಡ ಸಾಕಷ್ಟು ಅನುಕೂಲ ಆಗುವಂಥದ್ದಿರುತ್ತೆ. ದ್ರಾಕ್ಷಿ ಹಣ್ಣುಗಳನ್ನು ದಾನವಾಗಿ ಕೊಡ್ತಕ್ಕಂಥದ್ದು, ಅದು ಕೂಡ ಹೆಚ್ಚಿನ ಒಂದು ನಮಗೆ ಪ್ರಭಾವವನ್ನು ಕೊಡುವಂಥದ್ದು. ಕೆಂಪು ಬಣ್ಣದ ಹೂವನ್ನು ನೀವು ದೇವರಿಗೆ ಪೂಜೆಯನ್ನು ಮಾಡುವುದರ ಮುಖಾಂತರ ಕೂಡ ಈ ರೀತಿಯ ಒಂದು ಫಲಗಳನ್ನು ಪಡ್ಕೊಳ್ಬಹುದಾಗಿದೆ. ಇವೆಲ್ಲವೂ ಕೂಡ ಸುಲಭ ಸರಳವಾದಂತಹ ಆರಾಧನೆಗಳು, ಉಪಾಸನೆಗಳು. ಕೇವಲ ಓಂ ಹ್ರಾಂ ಹ್ರೀಂ ಸಹ ಸೂರ್ಯಾಯ ನಮಃ ಈ ಒಂದು ಮಂತ್ರವನ್ನು ಪ್ರತಿನಿತ್ಯ 108 ಬಾರಿ ಹೇಳ್ತಾ ಬನ್ನಿ.
ನೋಡಿ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳು ಆಗ್ತಾ ಹೋಗುತ್ತೆ. ಹಾಗಾಗಿ ಯಾರೆಲ್ಲರೂ ಕೂಡ ನಾನು ಹೇಳಿದ ಈ ಎಲ್ಲ ಕ್ಷೇತ್ರಗಳಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕು ಅಂತೀರಾ, ಈ ಸುಲಭ ಪರಿಹಾರಗಳನ್ನು ಮಾಡಿಕೊಳ್ಳಿ. ನಿಮ್ಮ ಜೀವನದಲ್ಲಿ ಉತ್ತಮವಾದಂತಹ ಫಲವನ್ನು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಡಾಕ್ಟರ್ ಗೌರಿಯಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ, ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಮುಂದೆ ಬರುವ ನಮ್ಮ ಎಲ್ಲಾ ವಿಡಿಯೋಸ್ಗಳನ್ನ ಮೊದಲೇ ನೋಡಬಹುದು. ಫೇಸ್ಬುಕ್ನಲ್ಲಿ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅನ್ನೋ ಪೇಜ್ ಅನ್ನ ಲೈಕ್ ಮಾಡಿ, ಫಾಲೋ ಮಾಡಿ.